ಅಮೃತಾ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಕ್ಷಮೆ ಇರಲಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ರೇಣುಕಾಚಾರ್ಯ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃತಾ ಅವ್ರನ್ನ ಮಾತನಾಡಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಅಮೃತಾ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಧೈರ್ಯವಾಗಿ ವಿಚಾರವನ್ನ ಮುನ್ನೆಲೆಗೆ ತಂದ್ರಿ ಅನ್ನೋದ್ರ ಬಗ್ಗೆ ಶ್ಲಾಘನೆ ಇದೆ. ಆದ್ರೆ ಕಣ್ಣೀರು ಹಾಕಬಾರ್ದಾಗಿತ್ತು ಅನ್ನೋ ಮನವಿ ಕೂಡ ಅನೇಕರು ಮಾಡ್ತಿದ್ದಾರೆ. ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಅಮೃತಾ ಮೇಡಮ್, ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ. ನೀವು ಸ್ಟುಡಿಯೋದಲ್ಲಿ ಇದ್ದಿದ್ರೆ ಬಹುಶಃ ಇದು ನಿಮ್ಮ ಕೈಲೇ ಓದಿಸ್ತಾ ಇದೆ. ನನ್ನ ಕೈಲಿ ಒಂದು ಪ್ರಿಂಟ್ಔಟ್ ಇದೆ. ಈ ಪ್ರಿಂಟ್ಔಟು ಟೀಮ್ ರಾಜೀವ್ ಗೌಡ ಅನ್ನೋ ಫೇಸ್ಬುಕ್ ಪೇಜ್ನದ್ದು. ನಿಮ್ಮ ವಿರುದ್ಧವಾಗಿ ಯಾರು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿಕೊಂಡು ಅನಾಗರಿಕನ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅವ್ರನ್ನ ಬೆಂಬಲಿಸಿ ಸರಿಸುಮಾರು 4.9 ಸಾವಿರ ಜನ ಫಾಲೋವರ್ಸ್ ಇರುವ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಓದ್ಬಿಡ್ತೀನಿ ಮೇಡಮ್, ನಿಮ್ಮ ರಿಯಾಕ್ಷನ್ ಬೇಕು. ಎಂತೆಂಥವರೋ ಏನೇನೋ ಮಾಡಿ ನೆಮ್ಮದಿಯಾಗಿದ್ದಾರೆ. ಸಾಯಿಸ್ತೀನಿ ಅಂದವರು, ಹೊಡೆದವರು, ಕಿರುಕುಳ ಕೊಟ್ಟವರು, ತಲೆ ಹಿಡುಕರು, ಬ್ಲಾ ಬ್ಲಾ ಬ್ಲಾ. ನೀವು ಮಾಡಿರೋ ತಪ್ಪೇನು? ಸಿಟ್ನಲ್ಲಿ ಮಾತನಾಡಿದ್ದೀರಿ, ಅದಕ್ಕೆ ಸಮರ್ಥನೆ ಬೇಡ ಅಂತ ಹೇಳಿದ ತಕ್ಷಣ ಕ್ಷಮೆ ಕೂಡ ಕೇಳಿದ್ದೀರಿ. ರಾಜಕೀಯ ತೇವಲಿಗೆ ಕೆಲವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾರೆ. ಅಣ್ಣ, ನಿಮ್ಮ ಪರವಾಗಿ ನಾವಿರ್ತೀವಿ. ಇದು ಒಬ್ಬ ಅಧಿಕಾರಿಯಾದ ತಮ್ಮ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ ಒಬ್ಬ ಸೋಕಾಲ್ಡ್ ರಾಜಕಾರಣಿಯ ಬೆಂಬಲಿತರು ಮಾಡಿರುವ ಪೋಸ್ಟ್. ಇಂಥವ್ರಿಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಅದು ಅವ್ರ ಒಪಿನಿಯನ್. ಬಟ್ ಫ್ರಮ್ ಮೈ ಸೈಡ್, ಅವರು ನಮ್ಮ ಸ್ಟಾಫ್ಸ್ಗಳಿಗೆ ನಮಗೆ ಹೇಳಿದ ವಾಕ್ಯಗಳು ನನಗೆ ಅದು ಇಟ್ ವಾಸ್ ಲೈಕ್ ಡಿಮಾರಲೈಸಿಂಗ್. ಸೊ ಹಂಗಾಗಿ ವಾಟ್ ಐ ಫೆಲ್ಟ್ ಲೈಕ್ ಟು ಸಪೋರ್ಟ್ ಮೈ ಸ್ಟಾಫ್ಸ್ ಟು ಅಪ್ಹೋಲ್ಡ್ ದೇರ್ ರೆಸ್ಪೆಕ್ಟ್, ಡಿಗ್ನಿಟಿ. ಐ ಅಂತ ಮೇಡಮ್. ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದೀರಿ ಅಂತ ಕೂಡ ಕೆಲವರು ಅನ್ಕೊಳ್ತಿದ್ದಾರೆ. ಅಂದ್ರೆ ಏನಾದರೂ ಧಮಕಿ ಇದೆಯಾ, ಒತ್ತಡ ಇದೆಯಾ ನಿಮ್ಮ ಮೇಲೆ? ಹಾಗಾಗಿ ಇದನ್ನ ಓಪನ್ ಅಪ್ ಆಗಿ ಇನ್ನೂ ಗಟ್ಟಿಯಾಗಿ ನೀವು ಇದನ್ನ ಪ್ರತಿಭಟಿಸ್ತಾ ಇಲ್ವಾ, ಇದ್ರ ಬಗ್ಗೆ ಮಾತನಾಡ್ತಿಲ್ವಾ ಅಂತ ಕೂಡ ಕೆಲವರಿಗೆ ಅನುಮಾನ ಇದೆ. ಅಂಥವ್ರಿಗೆ ನಿಮ್ಮಿಂದ ಸ್ಪಷ್ಟನೆ ಬೇಕು. ಆರ್ ಯು ಅಂಡರ್ ಎನಿ ಪ್ರೆಷರ್, ಅಮೃತಾ ಮೇಡಮ್? Madam, no, madam. As per rule, I mean, we being government servants, we know our limits. I mean, we have been trained like how to react in what situation. So, ee thara iddaga, it's like I have the complaint has been lodged, and I trust our police system completely. I trust my seniors. So, I am hoping that we all will get justice. ಹಿಂದೆ ಒಂದು ಘಟನೆ ನಡೆದಿತ್ತು. MLA ಮಗ ಒಬ್ಬರ ಮೇಲೆ ಆರೋಪ ಬಂದಿತ್ತು. ನಾನು ಆರೋಪ ಅಂತ ಡೆಲಿಬರೇಟ್ ಆಗಿ ಪದ ಬಳಕೆ ಮಾಡ್ತಿದ್ದೀನಿ. ಯಾಕಂದ್ರೆ ಯಾವ ಲೇಡಿ ಆಫೀಸರ್ ಮೇಲೆ ಅವ್ರು ಧಮಕಿ ಹಾಕಿದ್ರು, ಅವ್ರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ಅಂತ ಬರೆದ್ಬಿಟ್ರು ಮೇಡಮ್. ಅಂದ್ರೆ ಕಂಪ್ಲೇಂಟ್ ಕೊಡೋ ಹೊತ್ತಿಗೇನೆ ಅವ್ರ ಮೇಲೆ ಪ್ರೆಷರ್ ಇತ್ತು ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ವಿಲ್ ಯು ಬ್ಯಾಕ್ ಔಟ್ ಅನ್ನೋದು ಅನೇಕರಿಗೆ ಅನುಮಾನ ಬರ್ತಾ ಇದೆ. ನಿಮ್ಮ ಮೇಲೆ ರಾಜಕೀಯ ಒತ್ತಡ ಬಂದು ಅಥವಾ ಬೇರೆ ಏನಾದರೂ ಈ ಪ್ರಕರಣವನ್ನ ಕವರಪ್ ಮಾಡೋ ಪ್ರಯತ್ನ ಬಂದ್ರೆ ಅಮೃತ ಅವ್ರು ಹಿಂದೆ ಸರಿತಾರಾ, ಇಟ್ಟ ಹೆಜ್ಜೆಯನ್ನ ಹಿಂದೆ ತಗೊಳ್ತಾರಾ ಅನ್ನೋ ಅನುಮಾನ ಇದೆ. No, madam. At least in our in my surrounding, everybody is very supportive. We have given complaint and will proceed with the complaint. We have a very supportive team, madam. Be it administration and everybody here. So I'll proceed with the case. There's no thought of taking back the case, madam. ಇನ್ನೆರಡು ಪ್ರಶ್ನೆ ಕೇಳಿ ನಿಮ್ಮನ್ನು ರಿಲೀವ್ ಮಾಡ್ತೀನಿ, ಹಾಗೆ ಉಳಿದವ್ರನ್ನ ಮಾತನಾಡಿಸ್ತೀನಿ. ಅಮೃತ ಅವರೇ, ಒಬ್ಬ ಸರ್ಕಾರಿ ನೌಕರರಾಗಲಿಕ್ಕೆ, ಒಂದು ಸರ್ಕಾರಿ ಉದ್ಯೋಗವನ್ನ ಹಿಡಿಲಿಕ್ಕೆ ಸಾಕಷ್ಟು ಕಷ್ಟಪಡಲೇಬೇಕು. ಪಟ್ಟಿರ್ತೀರಿ ತಾವು ಕೂಡ, ನಿಮ್ಮಂತೆ ಅನೇಕರು ಕೂಡ. ಇಷ್ಟು ಕಷ್ಟಪಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಆದ ನಂತರದಲ್ಲಿ ನೀವು ಅನುಭವಿಸುವ ಪ್ರೆಷರ್ ಇದೆಯಲ್ಲ, ನಾನು ಕೇವಲ ಪೊಲಿಟಿಕಲ್ ಅಂತ ಹೇಳ್ತಿಲ್ಲ, ಇಂಥ ಪುಡಾರಿಗಳ ಹಾಗೆ ಪುಡಿ ರೌಡಿಗಳ ಇವರನ್ನು ಎಲ್ಲ ಮ್ಯಾನೇಜ್ ಮಾಡೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ, ಅದು ಎಷ್ಟು ಕಷ್ಟ ಇದೆ ಪರಿಸ್ಥಿತಿ, ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾದು ಅಂತ. We face ಈ ತರ situations ಬರುತ್ತೆ, but ನಾವು being government servants, like we have to face all this, and we are ready to face all this. When like the day we chose the service, the mindset was set that such situations will come, and we have to face it with enough courage. And nanu what I have thought is like, now honest agi, if we are doing our duty within the permit of law, I don't think like we need to get scared to anybody anta. ಶಿಕ್ಷೆ ಏನಾಗಬೇಕು ಅಂತ ಬಯಸ್ತಾ ಇದ್ದೀರಿ? ಐ ನೋ ನೀವು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅಂತ ಹೇಳ್ತೀರಿ, ಬಟ್ ಒಬ್ಬ ಮಹಿಳೆಯಾಗಿ ನಿಮ್ಮಂತೆ ಅನೇಕ ಮಹಿಳಾ ಅಧಿಕಾರಿಗಳು ಈ ರೀತಿಯ ದೌರ್ಜನ್ಯವನ್ನ ಅನುಭವಿಸ್ತಾರೆ ಕೂಡ, ಮುಂದೇನು ಅನುಭವಿಸಬಾರ್ದು ಅಂದ್ರೆ ಎಂಥ ಶಿಕ್ಷೆ ಆಗಬೇಕು ಅಂತ. ಹೀಗೆ ನಾಲ್ಗೆಯನ್ನ ಹೆಂಗ್ ಬೇಕೋ ಹಂಗೆ ಬಳಕೆ ಮಾಡೋರು. ನಾನು ಸ್ಪೆಸಿಫಿಕಲಿ ಇವರೊಬ್ಬರು ವಿಚಾರದಲ್ಲಿ ಕೇಳ್ತಿಲ್ಲ.
Madam, as per our law, whatever is been, I mean, like ಈ ತರ ಕೇಸಸ್ಗೆ ಏನು punishment has been defined, termed by the law, I think that has to be done, madam. ರೈಟ್ ಐ ನೋ ಮೇಡಮ್, ನೀವು ಒಂದು ಹೆಚ್ಚಿಗೆ ಮಾತನಾಡಿದ್ರು ಕಷ್ಟ, ಒಂದು ಕಮ್ಮಿ ಮಾತನಾಡಿದ್ರು ಕಷ್ಟ. ಯಾಕಂದ್ರೆ ನಿಮಗೆ ನಿಮ್ಮ ನೌಕರಿ ಇಂಪಾರ್ಟೆಂಟ್, ನಮಗೂ ಕೂಡ ಅದಕ್ಕೆ ಯಾವುದೇ ರೀತಿಯ ಹಾರ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ. ನಮ್ಮ ಜೊತೆಯಲ್ಲಿ ರೈಟ್, ಥ್ಯಾಂಕ್ ಯು ಮೇಡಮ್. ರೇಣುಕಾಚಾರ್ಯ ಸರ್ ಇದ್ದಾರೆ. ರೇಣುಕಾಚಾರ್ಯ ಸರ್, ನೀವು ಅಮೃತಾ ಗೌಡ ಅವ್ರು ಜಾಯ್ನ್ ಆಗಿದ್ದಾರೆ. ಕ್ಷಮೆ ಇರಲಿ, ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ರೇಣುಕಾಚಾರ್ಯ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃತ ಅವ್ರನ್ನ ಮಾತನಾಡಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಅಮೃತ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಧೈರ್ಯವಾಗಿ ವಿಚಾರವನ್ನ ಮುನ್ನೆಲೆಗೆ ತಂದ್ರಿ ಅನ್ನೋದ್ರ ಬಗ್ಗೆ ಶ್ಲಾಘನೆ ಇದೆ. ಆದ್ರೆ ಕಣ್ಣೀರು ಹಾಕಬಾರ್ದಾಗಿತ್ತು ಅನ್ನೋ ಮನವಿ ಕೂಡ ಅನೇಕರು ಮಾಡ್ತಿದ್ದಾರೆ. ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಅಮೃತ ಮೇಡಮ್, ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ. ನೀವು ಸ್ಟುಡಿಯೋದಲ್ಲಿ ಇದ್ದಿದ್ರೆ ಬಹುಶಃ ಇದು ನಿಮ್ಮ ಕೈಲೇ ಓದಿಸ್ತಾ ಇದೆ. ನನ್ನ ಕೈಲಿ ಒಂದು ಪ್ರಿಂಟ್ಔಟ್ ಇದೆ. ಈ ಪ್ರಿಂಟ್ಔಟು ಟೀಮ್ ರಾಜೀವ್ ಗೌಡ ಅನ್ನೋ ಫೇಸ್ಬುಕ್ ಪೇಜ್ನದ್ದು. ನಿಮ್ಮ ವಿರುದ್ಧವಾಗಿ ಯಾರು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಅನಾಗರಿಕನ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಅವ್ರನ್ನ ಬೆಂಬಲಿಸಿ ಸರಿಸುಮಾರು 4.9 ಸಾವಿರ ಜನ ಫಾಲೋವರ್ಸ್ ಇರುವ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಓದ್ಬಿಡ್ತೀನಿ ಮೇಡಮ್, ನಿಮ್ಮ ರಿಯಾಕ್ಷನ್ ಬೇಕು. ಎಂತೆಂಥವರೋ ಏನೇನೋ ಮಾಡಿ ನೆಮ್ಮದಿಯಾಗಿದ್ದಾರೆ. ಸಾಯಿಸ್ತೀನಿ ಅಂದವರು, ಹೊಡೆದವರು, ಕಿರುಕುಳ ಕೊಟ್ಟವರು, ತಲೆ ಹಿಡುಕರು, ಬ್ಲಾ ಬ್ಲಾ ಬ್ಲಾ. ನೀವು ಮಾಡಿರೋ ತಪ್ಪೇನು? ಸಿಟ್ನಲ್ಲಿ ಮಾತನಾಡಿದ್ದೀರಿ, ಅದಕ್ಕೆ ಸಮರ್ಥನೆ ಬೇಡ ಅಂತ ಹೇಳಿದ ತಕ್ಷಣ ಕ್ಷಮೆ ಕೂಡ ಕೇಳಿದ್ದೀರಿ. ರಾಜಕೀಯ ತೇವಲಿಗೆ ಕೆಲವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾರೆ. ಅಣ್ಣ, ನಿಮ್ಮ ಪರವಾಗಿ ನಾವಿರ್ತೀವಿ. ಇದು ಒಬ್ಬ ಅಧಿಕಾರಿಯಾದ ತಮ್ಮ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ ಒಬ್ಬ ಸೋಕಾಲ್ಡ್ ರಾಜಕಾರಣಿಯ ಬೆಂಬಲಿತರು ಮಾಡಿರುವ ಪೋಸ್ಟ್. ಇಂಥವ್ರಿಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಅದು ಅವ್ರ ಒಪಿನಿಯನ್. ಬಟ್ ಫ್ರಮ್ ಮೈ ಸೈಡ್, ಅವರು ನಮ್ಮ ಸ್ಟಾಫ್ಸ್ಗಳಿಗೆ ನಮಗೆ ಹೇಳಿದ್ದ ವಾಕ್ಯಗಳು ನನಗೆ ಅದು ಇಟ್ ವಾಸ್ ಲೈಕ್ ಡಿಮಾರಲೈಸಿಂಗ್. ಸೊ ಹಂಗಾಗಿ ವಾಟ್ ಐ ಫೆಲ್ಟ್ ಲೈಕ್ ಟು ಸಪೋರ್ಟ್ ಮೈ ಸ್ಟಾಫ್ಸ್ to uphold their respect, dignity. I ಅಂತ madam. ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದೀರಿ ಅಂತ ಕೂಡ ಕೆಲವರು ಅನ್ಕೊಳ್ತಿದ್ದಾರೆ. ಅಂದ್ರೆ ಏನಾದರೂ ಧಮಕಿ ಇದೆಯಾ, ಒತ್ತಡ ಇದೆಯಾ ನಿಮ್ಮ ಮೇಲೆ? ಹಾಗಾಗಿ ಇದನ್ನ ಓಪನ್ ಅಪ್ ಆಗಿ ಇನ್ನೂ ಗಟ್ಟಿಯಾಗಿ ನೀವು ಇದನ್ನ ಪ್ರತಿಭಟಿಸ್ತಾ ಇಲ್ವಾ, ಇದ್ರ ಬಗ್ಗೆ ಮಾತನಾಡ್ತಿಲ್ವಾ ಅಂತ ಕೂಡ ಕೆಲವರಿಗೆ ಅನುಮಾನ ಇದೆ. ಅಂಥವ್ರಿಗೆ ನಿಮ್ಮಿಂದ ಸ್ಪಷ್ಟನೆ ಬೇಕು. ಆರ್ ಯು ಅಂಡರ್ ಎನಿ ಪ್ರೆಷರ್, ಅಮೃತಾ ಮೇಡಮ್? Madam, no, madam. As per rule, I mean, we being government servants, we know our limits. I mean, we have been trained like how to react in what situation. So, ee thara iddaga, it's like I have the complaint has been lodged, and I trust our police system completely. I trust my seniors. So, I am hoping that we all will get justice. ಹಿಂದೆ ಒಂದು ಘಟನೆ ನಡೆದಿತ್ತು. MLA ಮಗ ಒಬ್ಬರ ಮೇಲೆ ಆರೋಪ ಬಂದಿತ್ತು. ನಾನು ಆರೋಪ ಅಂತ ಡೆಲಿಬರೇಟ್ ಆಗಿ ಪದ ಬಳಕೆ ಮಾಡ್ತಿದ್ದೀನಿ. ಯಾಕಂದ್ರೆ ಯಾವ ಲೇಡಿ ಆಫೀಸರ್ ಮೇಲೆ ಅವ್ರು ಧಮಕಿ ಹಾಕಿದ್ರು, ಅವ್ರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ಅಂತ ಬರೆದು ಬಿಟ್ರು ಮೇಡಮ್. ಅಂದ್ರೆ ಕಂಪ್ಲೇಂಟ್ ಕೊಡೋ ಹೊತ್ತಿಗೇನೆ ಅವ್ರ ಮೇಲೆ ಪ್ರೆಷರ್ ಇತ್ತು ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ವಿಲ್ ಯು ಬ್ಯಾಕ್ ಔಟ್ ಅನ್ನೋದು ಅನೇಕರಿಗೆ ಅನುಮಾನ ಬರ್ತಾ ಇದೆ. ನಿಮ್ಮ ಮೇಲೆ ರಾಜಕೀಯ ಒತ್ತಡ ಬಂದು ಅಥವಾ ಬೇರೆ ಏನಾದ್ರೂ ಈ ಪ್ರಕರಣವನ್ನ ಕವರ್ ಅಪ್ ಮಾಡೋ ಪ್ರಯತ್ನ ಬಂದ್ರೆ ಅಮೃತ ಅವ್ರು ಹಿಂದೆ ಸರಿತಾರಾ, ಇಟ್ಟ ಹೆಜ್ಜೆಯನ್ನ ಹಿಂದೆ ತಗೊಳ್ತಾರಾ ಅನ್ನೋ ಅನುಮಾನ ಇದೆ. No, madam. At least in our in my surrounding, everybody is very supportive. We have given complaint and will proceed with the complaint. We have a very supportive team, madam. Be it administration and everybody here. So I'll proceed with the case. There's no thought of taking back the case, madam. ಇನ್ನೆರಡು ಪ್ರಶ್ನೆ ಕೇಳಿ ನಿಮ್ಮನ್ನು ರಿಲೀವ್ ಮಾಡ್ತೀನಿ, ಹಾಗೆ ಉಳಿದವ್ರನ್ನ ಮಾತನಾಡಿಸ್ತೀನಿ. ಅಮೃತ ಅವರೇ, ಒಬ್ಬ ಸರ್ಕಾರಿ ನೌಕರರಾಗ್ಲಿಕ್ಕೆ, ಒಂದು ಸರ್ಕಾರಿ ಉದ್ಯೋಗವನ್ನ ಹಿಡಿಲಿಕ್ಕೆ ಸಾಕಷ್ಟು ಕಷ್ಟಪಡಲೇಬೇಕು. ಪಟ್ಟಿರ್ತೀರಿ ತಾವು ಕೂಡ, ನಿಮ್ಮಂತೆ ಅನೇಕರು ಕೂಡ. ಇಷ್ಟು ಕಷ್ಟಪಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಆದ ನಂತರದಲ್ಲಿ ನೀವು ಅನುಭವಿಸುವ ಪ್ರೆಷರ್ ಇದೆಯಲ್ಲ, ನಾನು ಕೇವಲ ಪೊಲಿಟಿಕಲ್ ಅಂತ ಹೇಳ್ತಿಲ್ಲ, ಇಂಥ ಪುಡಾರಿಗಳ ಹಾಗೆ ಪುಡಿ ರೌಡಿಗಳ ಇವರನ್ನು ಎಲ್ಲ ಮ್ಯಾನೇಜ್ ಮಾಡೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ, ಅದು ಎಷ್ಟು ಕಷ್ಟ ಇದೆ ಪರಿಸ್ಥಿತಿ, ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾದು ಅಂತ. We face ಈ ತರ situations ಬರುತ್ತೆ, but ನಾವು being government servants, like we have to face all this and we are ready to face all this. When like the day we chose the service, the mindset was set
that such situations will come, and we have to face it I mean, like with enough courage. And nanu what I have thought is like, now honest agi, if we are doing our duty within the permit of law, I don't think like we need to get scared to anybody anta madam. ಶಿಕ್ಷೆ ಏನಾಗಬೇಕು ಅಂತ ಬಯಸ್ತಾ ಇದ್ದೀರಿ? ಐ ನೋ ನೀವು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅಂತ ಹೇಳ್ತೀರಿ, ಬಟ್ ಒಬ್ಬ ಮಹಿಳೆಯಾಗಿ ನಿಮ್ಮಂತೆ ಅನೇಕ ಮಹಿಳಾ ಅಧಿಕಾರಿಗಳು ಈ ರೀತಿಯ ದೌರ್ಜನ್ಯವನ್ನ ಅನುಭವಿಸ್ತಾರೆ ಕೂಡ, ಮುಂದೇನು ಅನುಭವಿಸಬಾರ್ದು ಅಂದ್ರೆ ಎಂಥ ಶಿಕ್ಷೆ ಆಗಬೇಕು ಅಂತ. ಹೀಗೆ ನಾಲ್ಗೆಯನ್ನ ಹೆಂಗ್ ಬೇಕೋ ಹಂಗೆ ಬಳಕೆ ಮಾಡೋರು. ನಾನು ಸ್ಪೆಸಿಫಿಕಲಿ ಇವರೊಬ್ಬರು ವಿಚಾರದಲ್ಲಿ ಕೇಳ್ತಿಲ್ಲ Madam, as per our law, whatever is being, I mean, like ಈ ತರ cases ಗೆ ಏನು punishment has been defined, termed by the law, I think that has to be done, madam. ರೈಟ್. ಐ ನೋ ಮೇಡಮ್, ನೀವು ಒಂದು ಹೆಚ್ಚಿಗೆ ಮಾತನಾಡಿದ್ರು ಕಷ್ಟ, ಒಂದು ಕಮ್ಮಿ ಮಾತನಾಡಿದ್ರು ಕಷ್ಟ, ಯಾಕಂದ್ರೆ ನಿಮಗೆ ನಿಮ್ಮ ನೌಕರಿ ಇಂಪಾರ್ಟೆಂಟ್, ನಮಗೂ ಕೂಡ ಅದಕ್ಕೆ ಯಾವುದೇ ರೀತಿಯ ಹಾರ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ. ನಮ್ಮ ಜೊತೆಯಲ್ಲಿ ರೈಟ್, ಥ್ಯಾಂಕ್ ಯು ಮೇಡಮ್. ರೇಣುಕಾಚಾರ್ಯ ಸರ್ ಇದ್ದಾರೆ. ರೇಣುಕಾಚಾರ್ಯ ಸರ್, ನೀವು ಅಮೃತಾ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಕ್ಷಮೆ ಇರಲಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ರೇಣುಕಾಚಾರ್ಯ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃತಾ ಅವ್ರನ್ನ ಮಾತನಾಡಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಅಮೃತಾ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಧೈರ್ಯವಾಗಿ ವಿಚಾರವನ್ನ ಮುನ್ನೆಲೆಗೆ ತಂದ್ರಿ ಅನ್ನೋದ್ರ ಬಗ್ಗೆ ಶ್ಲಾಘನೆ ಇದೆ, ಆದ್ರೆ ಕಣ್ಣೀರು ಹಾಕಬಾರ್ದಾಗಿತ್ತು ಅನ್ನೋ ಮನವಿ ಕೂಡ ಅನೇಕರು ಮಾಡ್ತಿದ್ದಾರೆ. ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಅಮೃತ ಮೇಡಮ್, ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ. ನೀವು ಸ್ಟುಡಿಯೋದಲ್ಲಿ ಇದ್ದಿದ್ರೆ ಬಹುಶಃ ಇದು ನಿಮ್ಮ ಕೈಲೇ ಓದಿಸ್ತಾ ಇದೆ. ನನ್ನ ಕೈಲಿ ಒಂದು ಪ್ರಿಂಟ್ಔಟ್ ಇದೆ. ಈ ಪ್ರಿಂಟ್ಔಟು ಟೀಮ್ ರಾಜೀವ್ ಗೌಡ ಅನ್ನೋ ಫೇಸ್ಬುಕ್ ಪೇಜ್ನದ್ದು. ನಿಮ್ಮ ವಿರುದ್ಧವಾಗಿ ಯಾರು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಅನಾಗರಿಕನ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಅವ್ರನ್ನ ಬೆಂಬಲಿಸಿ ಸರಿಸುಮಾರು 4.9 ಸಾವಿರ ಜನ ಫಾಲೋವರ್ಸ್ ಇರುವ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಓದ್ಬಿಡ್ತೀನಿ ಮೇಡಮ್, ನಿಮ್ಮ ರಿಯಾಕ್ಷನ್ ಬೇಕು. ಎಂತೆಂಥವರೋ ಏನೇನೋ ಮಾಡಿ ನೆಮ್ಮದಿಯಾಗಿದ್ದಾರೆ, ಸಾಯಿಸ್ತೀನಿ ಅಂದವರು, ಹೊಡೆದವರು, ಕಿರುಕುಳ ಕೊಟ್ಟವರು, ತಲೆ ಹಿಡುಕರು, ಬ್ಲಾ ಬ್ಲಾ ಬ್ಲಾ. ನೀವು ಮಾಡಿರೋ ತಪ್ಪೇನು? ಸಿಟ್ನಲ್ಲಿ ಮಾತನಾಡಿದ್ದೀರಿ, ಅದಕ್ಕೆ ಸಮರ್ಥನೆ ಬೇಡ ಅಂತ ಹೇಳಿದ ತಕ್ಷಣ ಕ್ಷಮೆ ಕೂಡ ಕೇಳಿದ್ದೀರಿ. ರಾಜಕೀಯ ತೇವಲಿಗೆ ಕೆಲವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾರೆ. ಅಣ್ಣ, ನಿಮ್ಮ ಪರವಾಗಿ ನಾವಿರ್ತೀವಿ. ಇದು ಒಬ್ಬ ಅಧಿಕಾರಿಯಾದ ತಮ್ಮ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ ಒಬ್ಬ ಸೋಕಾಲ್ಡ್ ರಾಜಕಾರಣಿಯ ಬೆಂಬಲಿತರು ಮಾಡಿರುವ ಪೋಸ್ಟ್. ಇಂಥವ್ರಿಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಅದು ಅವ್ರ ಒಪಿನಿಯನ್. ಬಟ್ ಫ್ರಮ್ ಮೈ ಸೈಡ್, ಅವರು ನಮ್ಮ ಸ್ಟಾಫ್ಸ್ಗಳಿಗೆ ನಮಗೆ ಹೇಳಿದ ವಾಕ್ಯಗಳು ನನಗೆ ಅದು ಇಟ್ ವಾಸ್ ಲೈಕ್ ಡಿಮಾರಲೈಸಿಂಗ್. ಸೊ ಹಂಗಾಗಿ ವಾಟ್ ಐ ಫೆಲ್ಟ್ ಲೈಕ್ ಟು ಸಪೋರ್ಟ್ ಮೈ ಸ್ಟಾಫ್ಸ್ to uphold their respect, dignity. I ಅಂತ madam. ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದೀರಿ ಅಂತ ಕೂಡ ಕೆಲವರು ಅನ್ಕೊಳ್ತಿದ್ದಾರೆ. ಅಂದ್ರೆ ಏನಾದರೂ ಧಮಕಿ ಇದೆಯಾ, ಒತ್ತಡ ಇದೆಯಾ ನಿಮ್ಮ ಮೇಲೆ? ಹಾಗಾಗಿ ಇದನ್ನ ಓಪನ್ ಅಪ್ ಆಗಿ ಇನ್ನೂ ಗಟ್ಟಿಯಾಗಿ ನೀವು ಇದನ್ನ ಪ್ರತಿಭಟಿಸ್ತಾ ಇಲ್ವಾ, ಇದ್ರ ಬಗ್ಗೆ ಮಾತನಾಡ್ತಿಲ್ವಾ ಅಂತ ಕೂಡ ಕೆಲವರಿಗೆ ಅನುಮಾನ ಇದೆ. ಅಂಥವ್ರಿಗೆ ನಿಮ್ಮಿಂದ ಸ್ಪಷ್ಟನೆ ಬೇಕು. ಆರ್ ಯು ಅಂಡರ್ ಎನಿ ಪ್ರೆಷರ್, ಅಮೃತಾ ಮೇಡಮ್? Madam, no, madam. As per rule, I mean, we being government servants, we know our limits. I mean, like, we have been trained like how to react in what situation. So, ee thara iddaga, it's like I have the complaint has been lodged, and I trust our police system completely. I trust my seniors. So, I am hoping that we all will get justice. ಹಿಂದೆ ಒಂದು ಘಟನೆ ನಡೆದಿತ್ತು. MLA ಮಗ ಒಬ್ಬರ ಮೇಲೆ ಆರೋಪ ಬಂದಿತ್ತು. ನಾನು ಆರೋಪ ಅಂತ ಡೆಲಿಬರೇಟ್ ಆಗಿ ಪದ ಬಳಕೆ ಮಾಡ್ತಿದ್ದೀನಿ, ಯಾಕಂದ್ರೆ ಯಾವ ಲೇಡಿ ಆಫೀಸರ್ ಮೇಲೆ ಅವ್ರು ಧಮಕಿ ಹಾಕಿದ್ರು, ಅವ್ರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ಅಂತ ಬರೆದು ಬಿಟ್ರು ಮೇಡಮ್. ಅಂದ್ರೆ ಕಂಪ್ಲೇಂಟ್ ಕೊಡೋ ಹೊತ್ತಿಗೇನೆ ಅವ್ರ ಮೇಲೆ ಪ್ರೆಷರ್ ಇತ್ತು ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ವಿಲ್ ಯು ಬ್ಯಾಕ್ ಔಟ್ ಅನ್ನೋದು ಅನೇಕರಿಗೆ ಅನುಮಾನ ಬರ್ತಾ ಇದೆ. ನಿಮ್ಮ ಮೇಲೆ ರಾಜಕೀಯ ಒತ್ತಡ ಬಂದು ಅಥವಾ ಬೇರೆ ಏನಾದರೂ ಈ ಪ್ರಕರಣವನ್ನ ಕವರ್ ಅಪ್ ಮಾಡೋ ಪ್ರಯತ್ನ ಬಂದ್ರೆ ಅಮೃತ ಅವ್ರು ಹಿಂದೆ ಸರಿತಾರಾ, ಇಟ್ಟ ಹೆಜ್ಜೆಯನ್ನ ಹಿಂದೆ ತಗೊಳ್ತಾರಾ ಅನ್ನೋ ಅನುಮಾನ ಇದೆ. No, madam. At least in our in my surrounding, everybody is very supportive. We have given complaint and will proceed with the complaint. We have a very supportive team, madam. Be it administration and everybody here. So I'll proceed with the case. There's no thought of taking back the case, madam. ಇನ್ನೆರಡು ಪ್ರಶ್ನೆ ಕೇಳಿ ನಿಮ್ಮನ್ನು ರಿಲೀವ್ ಮಾಡ್ತೀನಿ, ಹಾಗೆ ಉಳಿದವ್ರನ್ನ ಮಾತನಾಡಿಸ್ತೀನಿ. ಅಮೃತ ಅವರೇ, ಒಬ್ಬ ಸರ್ಕಾರಿ ನೌಕರರಾಗ್ಲಿಕ್ಕೆ, ಒಂದು ಸರ್ಕಾರಿ ಉದ್ಯೋಗವನ್ನ ಹಿಡಿಲಿಕ್ಕೆ ಸಾಕಷ್ಟು ಕಷ್ಟಪಡಲೇಬೇಕು. ಪಟ್ಟಿರ್ತೀರಿ ತಾವು ಕೂಡ, ನಿಮ್ಮಂತೆ ಅನೇಕರು ಕೂಡ.
ಇಷ್ಟು ಕಷ್ಟಪಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಆದ ನಂತರದಲ್ಲಿ ನೀವು ಅನುಭವಿಸುವ ಪ್ರೆಷರ್ ಇದೆಯಲ್ಲ, ನಾನು ಕೇವಲ ಪೊಲಿಟಿಕಲ್ ಅಂತ ಹೇಳ್ತಿಲ್ಲ, ಇಂಥ ಪುಡಾರಿಗಳ ಹಾಗೆ ಪುಡಿ ರೌಡಿಗಳ ಇವರನ್ನು ಎಲ್ಲ ಮ್ಯಾನೇಜ್ ಮಾಡೋ ಅನಿವಾರ್ಯ ಪರಿಸ್ಥಿತಿಲಿ ಇದ್ದೀರಲ್ಲ, ಅದು ಎಷ್ಟು ಕಷ್ಟ ಇದೆ ಪರಿಸ್ಥಿತಿ, ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾದು ಅಂತ. We face ಈ ತರ ಸಿಚುಯೇಷನ್ಸ್ ಬರುತ್ತೆ, ಬಟ್ ನಾವು ಬೀಯಿಂಗ್ ಗವರ್ಮೆಂಟ್ ಸರ್ವೆಂಟ್ಸ್ like we have to face all this and we are ready to face all this. When I mean navi like the day we chose the service, the mindset was set that such situations will come and we have to face it I mean like with enough courage. And nanu what I have thought is like, now honest agi if we are doing our duty within the permit of law, I don't think like we need to get scared to anybody anta madam. ಶಿಕ್ಷೆ ಏನಾಗಬೇಕು ಅಂತ ಬಯಸ್ತಾ ಇದ್ದೀರಿ? ಐ ನೋ ನೀವು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅಂತ ಹೇಳ್ತೀರಿ, ಬಟ್ ಒಬ್ಬ ಮಹಿಳೆಯಾಗಿ ನಿಮ್ಮಂತೆ ಅನೇಕ ಮಹಿಳಾ ಅಧಿಕಾರಿಗಳು ಈ ರೀತಿಯ ದೌರ್ಜನ್ಯವನ್ನು ಅನುಭವಿಸ್ತಾರೆ ಕೂಡ, ಮುಂದೇನು ಅನುಭವಿಸಬಾರ್ದು ಅಂದ್ರೆ ಎಂಥ ಶಿಕ್ಷೆ ಆಗಬೇಕು ಅಂತ. ಹೀಗೆ ನಾಲ್ಗೆಯನ್ನ ಹೆಂಗ್ ಬೇಕೋ ಹಂಗೆ ಬಳಕೆ ಮಾಡೋರು. ನಾನು ಸ್ಪೆಸಿಫಿಕಲಿ ಇವರೊಬ್ಬರು ವಿಚಾರದಲ್ಲಿ ಕೇಳ್ತಿಲ್ಲ. Madam, as per our law, whatever is being, I mean, like ಈ ತರ cases ಗೆ ಏನು punishment has been defined, termed by the law, I think that has to be done, madam. ರೈಟ್. ಐ ನೋ ಮೇಡಮ್, ನೀವು ಒಂದು ಹೆಚ್ಚಿಗೆ ಮಾತನಾಡಿದ್ರು ಕಷ್ಟ, ಒಂದು ಕಮ್ಮಿ ಮಾತನಾಡಿದ್ರು ಕಷ್ಟ, ಯಾಕಂದ್ರೆ ನಿಮಗೆ ನಿಮ್ಮ ನೌಕರಿ ಇಂಪಾರ್ಟೆಂಟ್, ನಮಗೂ ಕೂಡ ಅದಕ್ಕೆ ಯಾವುದೇ ರೀತಿಯ ಹಾರ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎನಿವೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ, ನಮ್ಮ